ಬರ್ತಾ ಮಾಡ್ಕೊಬರ್ಬೇಕು. ಈಗ ಇಲ್ಲಿಂದ ಮಾಡ್ಕೋ ಇಲ್ಲಿ ಅಂಗಡಿಗಳೆಲ್ಲ ಬರ್ತಾ ಇದ್ದಾವೆ ನೋಡಿ ಶುಕ್ರವಾರದ ಇದಕ್ಕೆ. ಇವಾಗಿಂದನೇ ಪ್ರಿಪ್ರೇಷನ್ನು ಸ್ಲೋ ಮಾಡಮ್ಮ ಒಂಚೂರು ನೋಡಿ ಫುಲ್ಲು. ಇವತ್ತೆಷ್ಟು ಫ್ರೀ ಇದೆ ಅದೇ ಬನ್ನಿ ಶುಕ್ರವಾರ ದಿವಸ. ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿ ಕಾಲಿಡೋಕ್ಕಾಗಲ್ಲ. ಇವಾಗ ಆರಾಮಾಗಿ ಹೋಗ್ತಾ ಇದ್ದೀವಿ ನೋಡಿದ್ರೆ. ಲೈಟ್ ಇನ್ನೂ ಹಾಕಿಲ್ಲ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ಕಡೆ ಬರೋಷ್ಟು ಕಡೆ ಹಾಕಿರ್ತಾರೆ. ಇವಾಗ ಲೈಟ್ ಇಲ್ಲದೆ ಇರೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಹಾಕೊಂಡು ಡೌಟು, ನಾಳೆ ಸಂಜೆ ಇಲ್ಲ ಹಾಕಿದ್ದಾರೆ. ಇಲ್ಲೂ ಎಲ್ಲ ಕೂಡ ಲೈಟ್ಗಳನ್ನ ಹಾಕಿದ್ದಾರೆ. ಏನೋ ಡಿಸೈನ್ ಮಾಡಿದ್ದಾರೆ ಈ ಸಲ. ಇಲ್ಲಿವರೆಗೂ ಮಾಡಿದ್ದಾರೆ. ಈ ಸಲ ಇಲ್ಲಿವರೆಗೂ ಬಂದಿದೆ, ಪರವಾಗಿಲ್ಲ. ಎಂಟ್ರೆನ್ಸ್ ವರೆಗೂ ಮಾಡಿದ್ದಾರೆ, ಪರವಾಗಿ. ಹಂಗಂದ್ರೆ ಸೂಪರ್ ಆಗಿರುತ್ತೆ. ಸೂರ್ಯ ಮುಳುಗ್ತಾ ಇದ್ದಾನೆ. ನಮ್ಮ ಊರಿನ ಕೆರೆ. ದೇವಸ್ಥಾನ ಚೆನ್ನಾಗಿ ಮಾಡೋದು ನೋಡಪ್ಪ. ಗಲೀಜ್ ಮಾಡ್ಬಿಟ್ಟಿದ್ರು ಇಲ್ಲಿ. ಇಲ್ಲಿ ನೀಟಾಗಿ ಪಾರ್ಕಿಂಗ್ ತರ ಇದು ಮಾಡಬೇಕು. ಇಲ್ಲಿ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ ರೆಡ್ಡು, ನೀರಲ್ಲಿ ರೆಡ್ ಕಾಣಿಸ್ತಾ ಇದೆ ಅಷ್ಟೇ. ನೀರಲ್ಲ ಮೇಲ್ಗಡೆ ಗೊತ್ತು, ನೀರಲ್ಲಿ ರೆಡ್ ಕಾಣಿಸ್ತಾ ಇದೆ. ಬಟ್ ಅಲ್ಲೇ ಮೊಬೈಲಲ್ಲಿ ಗೋಲ್ಡನ್ ಕಲರ್ ಕಾಣಿಸ್ತಿದೆ, ಆದ್ರೆ ನೀರಲ್ಲಿ ರೆಡ್ ಕಾಣಿಸ್ತಿದೆ ನೋಡಮ್ಮ. ಹೆಂಗ್ ಕಾಣ್ತಾ ಇದೆ?
ದರ್ಶನ ಎಲ್ಲ ಆಯಿತು. ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಾಮ್ಮ ಇಲ್ಲಿ. ಮಂಗಳವಾರ ದಿನನೇ ಹಬ್ಬ ಆಗಿರುತ್ತೆ, ತುಂಬ ರಶ್ ಇರುತ್ತೆ. ಆ ರಶಲ್ಲಿ ಬೇಡ ಅಂಥೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಲಿಲ್ಲ. ತಾಯಿ ದರ್ಶನ ಮಾಡಬೇಕು ಯಾವತ್ತಾದರೆ ಏನು ಅಂಥೇಳಿ ನಾವು ಬುಧವಾರ ಹೋಗಿದ್ವಿ. ಬುಧವಾರ ದಿನ ನೋಡಿ ಎಷ್ಟು ಫ್ರೀ ಆಗಿತ್ತು ಅಂಥೇಳಿ ಆರಾಮಾಗಿ ತಾಯಿ ದರ್ಶನ ಮಾಡಿಕೊಂಡು ಬಂದ್ವಿ. ರಶ್ ಇಲ್ಲದೆ ಹೋಗಿದ್ರಿಂದ ಎಷ್ಟೊತ್ತು ಬೇಕಾದ್ರೂ ದರ್ಶನ ಮಾಡ್ಬೋದಿತ್ತು. ಅದೇ ರಶ್ ಇದ್ದಾಗ ಹೋದರೆ 1 ನಿಮಿಷನಲ್ಲ ನೋಡೋದಕ್ಕೆ ಬಿಡಲ್ಲ, 2 ಸೆಕೆಂಡ್ 3 ಸೆಕೆಂಡಲ್ಲೇ ಓಡಿಸ್ತಾ ಇರ್ತಾರೆ. ನೋಡಿ ಇವಾಗ ಎಷ್ಟೊತ್ತು ಬೇಕಾದರೂ ಇರ್ಬೋದು, ಚೆನ್ನಾಗಿ ದರ್ಶನ ಕೂಡ ಮಾಡ್ಬೋದು ಅಂಥೇಳಿ ನಮ್ಮನೆಯವರು ಹೇಳ್ತಾ ಇದ್ರು. ಹೌದು, ಅದು ನಿಜಾನೇ ಅನ್ನಿಸ್ತು. ಹಾಗಾಗಿ ಆರಾಮಾಗಿ ನೆಮ್ಮದಿಯಾಗಿ ತಾಯಿ ದರ್ಶನ ಮಾಡಿಕೊಂಡು ಬಂದ್ವಿ. ದಂಡಿನ ಮಾರಮ್ಮನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ, ಸಾಧ್ಯ ಆದರೆ ಐಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ. ರಶ್ ಇಲ್ಲದೆ ಇದ್ದಿದ್ದರಿಂದ ಬೇಗ ದರ್ಶನ ಕೂಡ ಆಯಿತು. ಅಲ್ಲಿಂದ ಹೊರಟ್ವಿ, ಆದರೆ ಲೈಟ್ ಹಾಕಿರ್ತಾರೇನೋ ಅಂತ ಒಂದು ಖುಷಿ ಇತ್ತು, ಬಟ್ ಲೈಟ್ ಕೂಡ ಹಾಕಿರಲಿಲ್ಲ. ಹಾಗಾಗಿ ನಿಮಗೆ ಹಾಗೆ ನಮ್ಮೂರನ್ನೆಲ್ಲ ಒಂದು ರೌಂಡ್ ಓಡಿಸ್ತಾ ಇದ್ದೀನಿ. ನೋಡಿ ನಮ್ಮೂರ ಹಬ್ಬ ಅಂದರೆ ಹೇಗಿರುತ್ತೆ ಅಂತೇಳಿ. ನಿಮ್ಮೂರಲ್ಲೂ ಇದೇ ರೀತಿಯಾಗಿ ಹಬ್ಬನ ಅಂದರೆ ಗ್ರಾಮ ದೇವತೆ ಹಬ್ಬಗಳನ್ನ ಮಾಡ್ತೀರಾ? ಹೇಗೆ ಮಾಡ್ತೀರಾ, ಹೇಗಿರುತ್ತೆ ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಹಾಲ್ ಅಂತ ಕೇಳುತ್ತೆ. ಹಾಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಡೋದನ್ನು ಮರೀತಾ ಇದ್ದೀರಾ, ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಶನಿವಾರ ದಿನ ಹಬ್ಬದ ಪ್ರಿಪ್ರೇಷನ್ನು, ಕೆಲವೊಬ್ಬರು ಶನಿವಾರನೇ ನಾನ್ ವೆಜ್ ಕೂಡ ಮಾಡಿರ್ತಾರೆ, ಆದರೆ ನಾವು ಶನಿವಾರ ನಾನ್ ವೆಜ್ ತಿಂದೇ ಇರೋದ್ರಿಂದ ವೆಜ್ ಅಡುಗೆ ಮಾಡಿದ್ದೆ. ಆ ವೆಜ್ ಅಡುಗೆ ಏನು ಮಾಡಿದೆ ಅಂತೇಳಿ ನಿಮ್ಮ ಮುಂದೆ ನಾನು ಹಂಚ್ಕೊತಾ ಇದ್ದೀನಿ. ಹೀರೆಕಾಯಿದು ಮಸ್ಕಾಯಿ ಸಾಂಬಾರು ಮಾಡಿದ್ದೆ, ಹಾಗೆ ಹೆಸರು ಕಾಳು ಮೊಳಕೆ ಕಡಿಸಿದ್ದನ್ನು ಸಲಾಡ್ ಟೈಪ್ ಮಾಡಿದ್ದೆ. ಮತ್ತು ಹಾಗೆಯೇ ವಡೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಉಂಡೆ ಎಲ್ಲ ಕಟ್ಟಿದ್ದೆ, ಸ್ವಲ್ಪ ಮಾಡಿದ್ದೆ. ಹಾಗೆ ನಮ್ಮ ಮನೇಲಿ ಸ್ವೀಟ್ ಯಾರೂ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ. ಮತ್ತು ಉಂಡೆ ಹಾಕಿದ್ದೆ, ಮತ್ತು ಆಲೆ ಒಂದು ಸ್ವಲ್ಪ ಬೇಯ್ತಾ ಇತ್ತು, ರೈಸ್ ಕೂಡ ಆಗಿತ್ತು. ಸಿಂಪಲ್ ಆಗಿತ್ತು ಅಡುಗೆ. ಈ ಸಲ ಯಾರನ್ನೂ ನಾನು ಹಬ್ಬಕ್ಕೆ ಇನ್ವೈಟ್ ಮಾಡಿರಲಿಲ್ಲ, ಹಾಗಾಗಿ ನಮ್ಮ ಮನೇಲಿ ಇವತ್ತು ಸಿಂಪಲ್ ಆದ ಅಡುಗೆ, ಸಿಂಪಲ್ ಆದ ಊಟ, ಸಿಂಪಲ್ಲಾಗಿ ಈ ಸಲದ ಹಬ್ಬದ ಆಚರಣೆ ಇತ್ತು. ನನ್ನ ಫ್ರೆಂಡ್ ಬಂದಿದ್ದರು, ನನ್ನ ಫ್ರೆಂಡು ವಿಡಿಯೋ ಮಾಡ್ತಾಯಿದ್ರು. ಅವಳನ್ನ ಬಿಟ್ಟರೆ ಬೇರೆ ಯಾರೂ ಬಂದಿರಲಿಲ್ಲ, ಹಾಗಾಗಿ ನಾನು ವಡೆ ಮಾಡ್ತಾಯಿದ್ದೆ ಮತ್ತು ಮಾಡಿರೋ ಅಡುಗೆ ಎಲ್ಲ ತೊಗೊಂಡೋಗಿ ಆಚೆಗೆ ಇಡ್ತಾಯಿದ್ದೆ. ಹಾಗೆ ಬಂದು ಮಾಡ್ತಾಯಿದ್ದೆ. ಕೊನೆಗೆ ಎಲ್ಲದರಲ್ಲೂ ನೀನು ಇರ್ತೀಯಾ ಅಂದರೆ ವಿಡಿಯೋ ಮಾಡ್ತೀಯ ಎಲ್ರದೂ, ಆದರೆ ನಿನ್ನ ವಿಡಿಯೋನೇ ಇರಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ವಿಡಿಯೋನ ಮಾಡ್ತಾಯಿದ್ರು. ವಿಡಿಯೋನ ನೋಡಿದಾದ್ಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಮತ್ತೆ ಕೇಳ್ಕೊಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ನಮ್ಮೂರಿನ ಹಬ್ಬದ ವಿಶೇಷತೆ ಹೇಗಿತ್ತು, ಏನಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.